ನಮಸ್ಕಾರ, ಕರ್ನಾಟಕ.inಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. ಈ ಬಿಸಿಸಿಐ ಆಯ್ಕೆಗಾರರ ಸಮಿತಿ ಪ್ಲಸ್ ಈ ಕಡೆ ವರ್ಸಸ್ ಈ ಕಡೆ ಕೆಲ ಕ್ರಿಕೆಟ್ ಪ್ಲೇಯರ್ ನಡುವೆ ಒಂದಿಷ್ಟು ಮುಸುಕಿನ ಗುದ್ದಾಟ ನಡೀತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮನ್ನು ಸೆಲೆಕ್ಟ್ ಮಾಡಿ ಅಂತೇಳಿ ಪರ್ಫಾರ್ಮೆನ್ಸ್ ತೋರಿಸ್ತಾರೆ. ಆದರೆ ಇಲ್ಲಿ ಸೆಲೆಕ್ಟರ್ಗಳು ಅವರು ಫಿಟ್ ಇಲ್ಲ ಅಂತೇಳಿ ಇನ್ನು ಬೇರೆ ಬೇರೆ ಕಾರಣಗಳನ್ನು ನೀಡಿ ತಂಡದಲ್ಲಿ ಆಯ್ಕೆ ಮಾಡ್ತಾ ಇಲ್ಲ. ಈ ರೀತಿಯ ಒಂದಿಷ್ಟು ರೂಮರ್ಸ್ಗಳು, ಚರ್ಚೆಗಳು ಎಲ್ಲವೂ ನಡೀತಾ ಇದೆ. ಕಣ್ಣಿಗೆ ಅದು ಸಹ ಕಾಣ್ತಾ ಇದೆ. ಒಂದಿಷ್ಟು ಜನ ದೇಸಿ ಟೂರ್ನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆದು, ಒಂದಿಷ್ಟು ಟೀಮ್ ಇಂಡಿಯಾದಲ್ಲೂ ಪರ್ಫಾರ್ಮೆನ್ಸ್ ತೋರಿಸಿ ತಾವಿದ್ರೆ ಟೀಮ್ ಇಂಡಿಯಾ ಗೆಲ್ಲುತ್ತೆ ಅನ್ನೋ ರೀತಿಯಲ್ಲಿ ಭರವಸೆ ಮೂಡಿಸಿದಂತಹ ಆಟಗಾರರು ಆ ಒಂದು ಪ್ರದರ್ಶನ ತೋರಿ ಟೀಮ್ ಇಂಡಿಯಾಗೆ ಒಬ್ಬ ಅದ್ಭುತ ಆಟಗಾರ ಅಂತೇಳಿ ತೋರಿಸಿದವ್ರನ್ನ ಸಹ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಬಿಸಿಸಿಐ ಆಯ್ಕೆ ಸಮಿತಿ ಎಲ್ಲೋ ಒಂದು ಕಡೆ ಅವ್ರನ್ನ ಆಯ್ಕೆ ಮಾಡ್ತಿಲ್ಲ. ಕೆಲವೊಂದಿಷ್ಟು ಕಾರಣ, ಅದು ಹೆಚ್ಚಾಗಿ ಫಿಟ್ನೆಸ್ ಇಲ್ಲ ಅವರು ಅನ್ನೋ ಒಂದು ಕಾರಣವನ್ನ ನೀಡಿ ಅವ್ರನ್ನ ಆಯ್ಕೆ ಮಾಡ್ತಾ ಇಲ್ಲ ಟೀಮ್ ಇಂಡಿಯಾ ಆಡುತ್ತಾ ಇರುವಂತಹ ಸರಣಿಗಳಿಗೆ. ಅದರಲ್ಲಿ ಪ್ರಮುಖವಾಗಿ ಹೆಸರು ಕೇಳಬರೋದು ಅಂತ ಹೇಳಿದ್ರೆ ಮೊಹಮ್ಮದ್ ಶಮಿ. ಮೊಹಮ್ಮದ್ ಶಮಿ ಎಲ್ಲರಿಗೂ ಗೊತ್ತೇ ಇದೆ. 2023 ವರ್ಲ್ಡ್ ಕಪ್ ನಲ್ಲಿ ಟೀಮ್ ಇಂಡಿಯಾ ಫೈನಲ್ಗೆ ಏರ್ಬೇಕು ಅಂತ ಹೇಳಿದ್ರೆ ಅವರ ಕೊಡುಗೆ ಅದ್ಭುತವಾಗಿತ್ತು. ಅವರು ಮಾಡಿದಂತಹ ಪ್ರತಿ ಸ್ಪೆಲ್ ಕೂಡ ಟೀಮ್ ಇಂಡಿಯಾದ ಗೆಲುವಿಗೆ ಮೆಟ್ಟಿಲಾಗಿ ಹೋಗಿತ್ತು. ಆ 2023 ಅಂತಲ್ಲ, ಅದ್ರ ಹಿಂದಿನ ಎಲ್ಲಾ ಸರಣಿಗಳಲ್ಲೂ ಸಹ ಮೊಹಮ್ಮದ್ ಶಮಿ ಒಂದು ರೀತಿಯಲ್ಲಿ ಟೀಮ್ ಇಂಡಿಯಾದ ಒಂದು ಪ್ರಮುಖ ಬೌಲರ್ ಆಗಿ ಕಾಣಿಸಿಕೊಂಡಿದ್ರು. ಟೆಸ್ಟ್ ಆಗಿರ್ಬೋದು, ಮತ್ತೆ ODI ಆಗಿರ್ಬೋದು, T20 ಆಗಿರ್ಬೋದು, ಎಲ್ಲದರಲ್ಲೂ ಸಹ ಹಾಗೆ ಆಗಿತ್ತು. ಎಲ್ಲೋ ಒಂದು ಕಡೆ ಶಮಿ ಅವ್ರನ್ನ ಇದೀಗ ಬಿಸಿಸಿಐ ಕಡೆಗಣಿಸ್ತಾ ಇದೆಯಾ, ಅವ್ರನ್ನ ಫಿಟ್ನೆಸ್ ಇಲ್ಲ ಅನ್ನೋ ಕಾರಣಕ್ಕೆ ಆಯ್ಕೆ ಮಾಡ್ತಾ ಇಲ್ಲ ಅನ್ನೋ ಕಾರಣ ಕೊಡ್ತಾ ಇದೆಯಾ ಅನ್ನೋ ಒಂದು ವಿಚಾರದ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿದೆ, ಆಸ್ಟ್ರೇಲಿಯಾ ಸೀರೀಸ್ ಇರಬಹುದು, ವೆಸ್ಟ್ ಇಂಡೀಸ್ ಸೀರೀಸ್ ಇರಬಹುದು, ಅದಕ್ಕೆಲ್ಲ ಏನು ಟೀಮ್ ಇಂಡಿಯಾಕ್ಕೆ ಶಮಿ ಅವ್ರನ್ನ ಆಯ್ಕೆ ಮಾಡದಿರೋ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೆದಿತ್ತು. ಅಷ್ಟೇ ಅಲ್ಲ, ಶಮಿ ಕೂಡ ಇದ್ರ ಬಗ್ಗೆ ಒಂದಿಷ್ಟು ಪರೋಕ್ಷವಾಗಿಯೇ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಇನ್ನು ODI ನಲ್ಲಿ ಚಾನ್ಸ್ ಪಡಿಬೇಕು ಅಂತ ಹೇಳಿದ್ರೆ ರಣಜಿ ಟೂರ್ನಿಗಳಲ್ಲಿ 4 ದಿನ ಆಡಿದ್ರೆ ಸಾಕ, 4 ದಿನನೂ ಬೌಲಿಂಗ್ ಮಾಡಿ, 4 ದಿನನೂ ಫೀಲ್ಡಿಂಗ್ ಮಾಡಿ ನನ್ನ ಪ್ರದರ್ಶನ ತೋರಿದ್ರೆ ಸಾಕಾಗಬಹುದು ಅನ್ಸುತ್ತೆ 50 ಓವರ್ ಮ್ಯಾಚ್ ಅನ್ನ ಆಡೋದಕ್ಕೆ. ಅವಾಗಾದ್ರೂ ಗೊತ್ತಾಗುತ್ತೆ ಅನ್ಸುತ್ತೆ ಫಿಟ್ನೆಸ್ ಇದೀನೋ ಇಲ್ಲೋ ಅನ್ನೋದ್ರ ಬಗ್ಗೆ ಅನ್ನೋ ಒಂದು ಡೈರೆಕ್ಟ್ ಆಗಿ ಹೇಳಿಕೆಗಳನ್ನ ಕೊಡೋ ಮೂಲಕ ಬಿಸಿಸಿಐಗೆ ಎಲ್ಲೋ ಒಂದು ಕಡೆ ಟಾಂಗ್ ಅನ್ನ ಕೊಟ್ಟಿದ್ರು. ಇನ್ನು ಬಿಸಿಸಿಐ ಕೂಡ ಬಿಸಿಸಿಐನ ಆಯ್ಕೆ ಸಮಿತಿ ಅಧ್ಯಕ್ಷರಾದಂತಹ ಅಜಿತ್ ಅಗರ್ಕ್ ಅವರು ಹೇಳಿದ್ದು ಮೊಹಮ್ಮದ್ ಶಮಿಯನ್ನ ಆಯ್ಕೆ ಮಾಡದಿರೋದಕ್ಕೆ ಕಾರಣ ಫಿಟ್ನೆಸ್ ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಮೊಹಮ್ಮದ್ ಶಮಿ ರಣಜಿ ಟೂರ್ನಿಗಳಲ್ಲಿ 4 ದಿನ ಆಡಿದ್ರೆ ಫಿಟ್ನೆಸ್ ಇದೀವಿ ಅಂತೇಳಿ ಕನ್ಫರ್ಮ್ ಆಗುತ್ತಾ ಅನ್ನೋದ್ರ ಬಗ್ಗೆನೂ ಸಹ ಹೇಳ್ಕೊಂಡಿದ್ರು. ಇನ್ನು ಅದಕ್ಕೆ ಕೌಂಟರ್ ಕೊಡೋ ರೀತಿಯಲ್ಲಿ ನಾವು ಶಮಿ ಅವರಿಗೆ ತಮ್ಮ ಫಿಟ್ನೆಸ್ ವಿಚಾರವಾಗಿ ಪ್ರೂವ್ ಮಾಡಿ ಅಂತ ಹೇಳಿದ್ವಿ, ಆದ್ರೆ ಅವರು ಅದನ್ನ ಪ್ರೂವ್ ಮಾಡಲಿಲ್ಲ ಅನ್ನೋ ಒಂದು ವಿಚಾರವನ್ನು ಸಹ ಹೇಳ್ಕೊಂಡಿದ್ರು. ಈಗೆಲ್ಲ ಜಟಾಪಟಿಗಳು ನಡೆದಿತ್ತು. ಈಗ ದೇಸಿ ಟೂರ್ನಿ ಆರಂಭ ಆಗಿದೆ, ರಣಜಿ ಕ್ರಿಕೆಟ್ಗಳು ನಡೀತಾ ಇದೆ. ಸದ್ಯ ಮೊಹಮ್ಮದ್ ಶಮಿ ಅವರು ಕೋಲ್ಕತ್ತಾ ಬಂಗಾಳ ತಂಡದ ಪರವಾಗಿ ರಣಜಿ ಟೂರ್ನಿಯಲ್ಲಿ ಆಡ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಇದೀಗ ಮೊಹಮ್ಮದ್ ಶಮಿ ಅವರು ತಮ್ಮ ಬೌಲಿಂಗ್ ಮೂಲಕನೇ ಆಯ್ಕೆ ಸಮಿತಿಯ ಸದಸ್ಯರಿಗೆ, ಅಧ್ಯಕ್ಷರಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ತಮ್ಮನ್ನ ಆಯ್ಕೆ ಮಾಡದೇ ಇರೋದ್ರ ಬಗ್ಗೆ ತಮ್ಮ ಬೌಲಿಂಗ್ ಮೂಲಕನೇ ನಾನೆಂತ ಬೌಲರು ಅನ್ನೋದನ್ನ ಇದೀಗ ತೋರಿಸ್ಕೊಟ್ಟಿದ್ದಾರೆ. ಹೌದು, ಮೊಹಮ್ಮದ್ ಶಮಿ ಈಗ ರಣಜಿ ಟೂರ್ನಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಗಳನ್ನ ಕೇಳುವ ಮೂಲಕ ತಮ್ಮ ಸಾಮರ್ಥ್ಯ ಏನು, ನಾನು ಎಷ್ಟು ಫಿಟ್ ಇದ್ದೀನಿ, ಟೀಮ್ ಇಂಡಿಯಾದಲ್ಲಿ ಆಡೋದಕ್ಕೆ ನಾನು ಎಷ್ಟು ಫಿಟ್ ಇದ್ದೀನಿ ಅನ್ನೋದನ್ನ ತೋರಿಸಿದ್ದಾರೆ. ಫಸ್ಟ್ ಮ್ಯಾಚ್ ಉತ್ತರಾಖಂಡ್ ವಿರುದ್ಧ ಆಡಿದ್ರು. ಉತ್ತರಾಖಂಡ್ ವಿರುದ್ಧ ಮೊಹಮ್ಮದ್ ಶಮಿ ಅವರು 75 ರನ್ಗಳನ್ನ ನೀಡಿ 7 ವಿಕೆಟ್ ಗಳನ್ನ ಪಡೆಯುವ ಮೂಲಕ ಆ ಮ್ಯಾಚ್ ನಲ್ಲಿ ಬಂಗಾಳ ತಂಡವನ್ನ ಗೆಲ್ಲಿಸೋದ್ರ ಜೊತೆಯಲ್ಲಿ ಪಂದ್ಯ ಪುರುಷ ಪ್ರಶಸ್ತಿಯನ್ನು ಸಹ ಪಡ್ಕೊಂಡಿದ್ರು. ಇದೀಗ ಗುಜರಾತ್ ವಿರುದ್ಧದ ಮ್ಯಾಚ್ ನಲ್ಲೂ ಸಹ ಮೊಹಮ್ಮದ್ ಶಮಿ ಅದ್ಭುತವಾದ ಬೌಲಿಂಗ್ ಅನ್ನ ಮಾಡಿ ಮತ್ತೆ ತಮ್ಮ ಬೌಲಿಂಗ್ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸಿದ್ದಾರೆ. ಗುಜರಾತ್ ವಿರುದ್ಧ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 3 ವಿಕೆಟ್ ಅನ್ನ ಪಡೆದಿದ್ರು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 5 ವಿಕೆಟ್ ಪಡೆಯುವ ಮೂಲಕ ಮತ್ತೆ 8 ವಿಕೆಟ್ ಗಳನ್ನ ಪಡೆದು ತಮ್ಮ ಬೌಲಿಂಗ್ ಏನು, ತಮ್ಮ ಬೌಲಿಂಗ್ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸಿದ್ದಾರೆ. ಒಟ್ಟಿನಲ್ಲಿ 2 ಮ್ಯಾಚ್ ಗಳಿಂದ ಏನು ರಣಜಿ ಮ್ಯಾಚ್ ಇದೆ, ಒಂದು ಉತ್ತರಾಖಂಡ್ ಇರಬಹುದು, ಇನ್ನೊಂದು ಗುಜರಾತ್ ವಿರುದ್ಧದ ಮ್ಯಾಚ್ ನಿಂದ 2 ಮ್ಯಾಚ್ ನಿಂದ ಸೇರಿ 15 ವಿಕೆಟ್ ಗಳನ್ನ ಪಡೆಯುವ ಮೂಲಕ ಆಯ್ಕೆಗಾರರಿಗೆ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ತಮ್ಮ ಬೌಲಿಂಗ್ ಮೂಲಕ. ನಾನು ಎಲ್ಲಾ ರೀತಿಯಲ್ಲೂ ಫಿಟ್ ಇದ್ದೀನಿ, ಆದ್ರೆ ನಿಮ್ಮ ಒಂದು ಹಾಗೆತನ ಇರ್ಬೋದು, ಏನೇ ಇರ್ಬೋದು, ಒಂದಿಷ್ಟು ಚರ್ಚೆಗಳು ನಡೀತಿದೆಯಲ್ಲ ಆ ವಿಚಾರದಲ್ಲಿ ಈ ಕಾರಣಕ್ಕೆ ನೀವು ನನ್ನನ್ನು ಆಯ್ಕೆ ಮಾಡ್ತಾ ಇಲ್ಲೇನೋ ಅನ್ನೋ ರೀತಿಯಲ್ಲಿ
ಒಂದು ಬೌಲಿಂಗ್ ಮೂಲಕನೇ ಉತ್ತರ ಕೊಟ್ಟು ಸದ್ಯಕ್ಕೆ ಮೊಹಮ್ಮದ್ ಶಮಿ ಬೌಲಿಂಗ್ ನಲ್ಲಿ ಮಿಂಚ್ತಾ ಇದ್ದಾರೆ. ನೋಡೋಣ ನೆಕ್ಸ್ಟ್ ಸೌತ್ ಆಫ್ರಿಕಾ ಸೀರೀಸ್ ಇದೆ, ಅದಾದ್ಮೇಲೆ ಬೇರೆ ಬೇರೆ ಸೀರೀಸ್ಗಳಿಗೆ ಆ ಸೀರೀಸ್ಗೆ ಏನಾದ್ರೆ ಮೊಹಮ್ಮದ್ ಶಮಿ ಆಯ್ಕೆ ಆಗ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಸದ್ಯಕ್ಕೆ ಮೊಹಮ್ಮದ್ ಶಮಿ ರಣಜಿ ಟ್ರೋಫಿಯಲ್ಲಿ ಅದ್ಭುತವಾದಂತಹ ಬೌಲಿಂಗ್ ಮಾಡಿ ಈಗಾಗಲೇ 2 ಮ್ಯಾಚ್ಗಳಿಂದ 15 ವಿಕೆಟ್ ತೆಗೆದು ಏನು ಆಯ್ಕೆಗಾರರಿಗೆ ತಿರುಗೇಟನ್ನ ನೀಡಿದ್ದಾರೆ ಬೌಲಿಂಗ್ ಮೂಲಕ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇದು ಅಪ್ಡೇಟ್. ನಿಮ್ ಪ್ರಕಾರ ಮೊಹಮ್ಮದ್ ಶಮಿ ಅವ್ರನ್ನ ಎಲ್ಲೋ ಒಂದ್ ಕಡೆ ಫಿಟ್ನೆಸ್ ಕಾರಣ ನೀಡಿ ಟೀಮ್ ಇಂಡಿಯಾದಲ್ಲಿ ಕಡೆಗಣಿಸ್ತಾ ಇದ್ದಾರೆ, ಬೇಕಂತೇಳಿ ಅವ್ರನ್ನ ಆಯ್ಕೆ ಮಾಡ್ತಾ ಇಲ್ವಾ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಈಗ ಸದ್ಯ ರಣಜಿ ಟ್ರೋಫಿಯಲ್ಲಿ ಮೊಹಮ್ಮದ್ ಶಮಿ ನೀಡುತ್ತಿರುವಂತಹ ಪ್ರದರ್ಶನ ನೋಡ್ತಾ ಇದ್ರೆ ನೆಕ್ಸ್ಟ್ ಬರುವಂತಹ ಟೀಮ್ ಇಂಡಿಯಾ ಸೀರೀಸ್ ಗಳಿಗೆ ಏನು ಸೌತ್ ಆಫ್ರಿಕಾ ವಿರುದ್ಧ ಇದೆಯಲ್ಲ ಅದಿರ್ಬೋದು, ನ್ಯೂಜಿಲೆಂಡ್, ಇಂಗ್ಲೆಂಡ್ ವಿರುದ್ಧದ ಸೀರೀಸ್ ಗಳಿಗೆ ಮತ್ತೆ ಮೊಹಮ್ಮದ್ ಶಮಿ ಅವರು ಆಯ್ಕೆ ಆಗ್ತಾರ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ? ಕಮೆಂಟ್ ಮಾಡಿ ತಿಳಿಸಿ.